ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಸೊ ಈಗ ಎಲ್ಲಾ ಹುಡುಗರು ಕೂಡ ಆಪ್ಷನ್ ಎಂಟ್ರಿ ಮಾಡಿದೀರಾ. ನಾಳೆ ಅಥವಾ ನಾಡಿದ್ದೊಳಗಡೆ ನಿಮ್ಗೆ ಮಾಕ್ ರಿಸಲ್ಟ್ ಕೂಡ ಬಂದ್ಬಿಡುತ್ತೆ. ಸೊ ಮೋಸ್ಟ್ಲಿ 6ನೇ ತಾರೀಕು ಬರುತ್ತಂತ ಹೇಳಿದಾರಲ್ವಾ. ಸೊ ಮಾಕ್ ರಿಸಲ್ಟ್ ಅವಾಗ ಬರುತ್ತೆ. ಅದಾದ್ಮೇಲೆ ನಿಮ್ಮೆಲ್ಲರಿಗೂ ಕೂಡ ಒಂದು ಆಪ್ಷನ್ ಇರುತ್ತೆ, ಯಾವ್ದಾರು ಹೊಸ ಕಾಲೇಜ್ ಆಡ್ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ, ಅಪ್ಗ್ರೇಡ್ ಮಾಡೋಕ್ಕೆ ಎಲ್ಲ ಇದ್ದೇ ಇರುತ್ತೆ. ಸೊ ಯಾವ್ದು ಕೂಡ ಟೆನ್ಷನ್ ಆಗ್ಬೇಡಿ. ಬಟ್ ಯಾವುದೇ ಕಾಲೇಜ್ ಸೆಲೆಕ್ಟ್ ಮಾಡ್ಬೇಕಾದಾಗ ದಯವಿಟ್ಟು ಇನ್ನೊಂದ್ಸಲ ಹೇಳ್ತಾ ಇದೀನಿ, ಅದು ಅಕ್ರಿಡೇಷನ್ಸ್ ನೋಡಿ. NAAC ಅಕ್ರಿಡೇಷನ್ಸ್ ಇದೆಯಾ, NRF ರ್ಯಾಂಕಿಂಗ್ ಇದೆಯಾ, ಅದಕ್ಕೆ ಪ್ಲೇಸ್ಮೆಂಟ್ ರೆಕಾರ್ಡ್ ಯಾವ ತರ ಇದೆ, ಹೂ ಆರ್ ದೇರ್ ಫ್ಯಾಕಲ್ಟಿ ಮೆಂಬರ್ಸ್, ಪ್ರಿನ್ಸಿಪಲ್ ಏನ್ ಮಾಡ್ತಾ ಇದ್ದಾರೆ, ಇದಕ್ಕಿಂತ ಮುಂಚೆ ಎಷ್ಟು ಕಂಪ್ನಿಗಳು ಆ ಕಾಲೇಜಿಗೆ ಬಂದಿತ್ತು, ಅದು ಸ್ಟಾರ್ಟ್ಅಪ್ ಯಾವ ತರ ಕಂಪ್ನಿಗಳು ಬಂದಿತ್ತು, ಲಾಸ್ಟ್ ಇಯರ್ ಹುಡುಗರಿಗೆ ಪ್ಯಾಕೇಜ್ ಏನ್ ಸಿಕ್ಕಿತ್ತು, ಸಂಬಳ ಎಷ್ಟನೇ ಇರಲಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಆಯ್ತಾ. ಕಂಪ್ನಿಗಳು ಬಂದಿದ್ವಾ ಅದನ್ನ ನೋಡಿ, ಮತ್ತೆ ಇಂಡಸ್ಟ್ರಿ ರಿಲೇಟೆಡ್ ಏನೇನು ಮಾಡ್ತಾರೆ, ಎಕ್ಸ್ಪೋಜರ್ಸ್ ಯಾವ ತರ ಕೊಡ್ತಾರೆ ನಿಮ್ಗೆ, ಅದೆಲ್ಲ ಒಂದ್ಸಲ ಚೆಕ್ ಮಾಡಿ. ಸುಮ್ಮನೆ ಯಾವ್ದೋ ಒಂದು ಬ್ಲೈಂಡ್ ಆಗಿ ರ್ಯಾಂಡಮ್ ಕಾಲೇಜ್ಗೆ ಹೋಗ್ಬಿಟ್ಟು ಕೇಸ್ ಇಂದ ಸಿಕ್ತಂತ ಸೇರ್ಕೊಳ್ಳೋಕೆ ಮಾತ್ರ ಹೋಗ್ಬೇಡಿ. ಮತ್ತೆ ಪೇರೆಂಟ್ಸ್ಗೆ ನಾನು ಹೇಳೋದೇನಂತಂದ್ರೆ, ನೀವು ಯಾವುದೇ ಒಂದು ಕೋರ್ಸ್ ನಿಮ್ಮ ಮಗ ಅಪ್ಪ ನಾನು ಓದ್ತೀನಿ ಅಂದಿದ ತಕ್ಷಣ ಟಕ್ ಅಂತ ಡಿಸೈಡ್ ಮಾಡ್ಕೊಂಬಿಡಿ. ನಿಮ್ಮಲ್ಲೇ ನೀವು ಲಿಸ್ಟ್ ಮಾಡ್ಕೊಳ್ಳಿ ಟೆಸ್ಟ್ಗಳನ್ನ. ಓಕೆ, ಈಗ ನನ್ನ ಮಗನಿಗೆ ಈ ಕೋರ್ಸ್ ಓದಿಸ್ತಾ ಇದೀನಿ, ಈ ಕೋರ್ಸ್ಗೆ ಇಷ್ಟು ಖರ್ಚಾಗ್ತಿದೆ, ಇದು ಬರೀ ಟ್ಯೂಷನ್ ಫೀಸ್ ಇದೆಯಾ, ಇದ್ರ ಮತ್ತೆ ಹಾಸ್ಟೆಲ್ ಫೀಸ್ ಬರೀ ಎಕ್ಸ್ಟ್ರಾ ಆಗುತ್ತೆ, ಕರೆಕ್ಟಾ. ಈಗ ಎಷ್ಟೋ ಜನ ಪೇರೆಂಟ್ಸು ಎಜುಕೇಶನ್ ಲೋನ್ ತಗೊಂತಾರೆ, ಇಲ್ಲ ಮಾರ್ಟ್ಗೇಜ್ ಲೋನ್ ತಗೊಂತಾರೆ, ಯಾರ ಹತ್ರ ಸಾಲ ತಗೊಂಡ್ಬರ್ತಾರೆ, ಬಡ್ಡಿ ತಗೊಂಡ್ಬರ್ತಾರೆ, ತುಂಬಾ ಕಷ್ಟ ಬೀಳ್ತೀರಾ ಅಲ್ವಾ. ಈಗ ನಿಮ್ಮ ಮಗ ಏನ್ ಇವಾಗ ನೀವು ಸೇರಿಸ್ತಿರೋ 4 ವರ್ಷ ಆದ್ಮೇಲೆ ಅವ್ನು ಇಂಜಿನಿಯರ್ ಆಗ್ತಾನೆ ಆಯ್ತಾ. ಕೆಲವು ಮಕ್ಕಳು ಇಂಜಿನಿಯರಿಂಗ್ ಓದ್ಬಿಡ್ತಾರೆ, 5 ವರ್ಷ ಆದ್ಮೇಲೆ ಅವ್ರು ಓದಿದ ಕೋರ್ಸ್ ಅವ್ರಿಗೆ ಬೋರ್ ಆಗ್ಬಿಡುತ್ತೆ. ಸೊ ಇದೆಲ್ಲ ಕನ್ಸಿಡರ್ ಮಾಡ್ಬೇಕು. ನಿಮ್ಮ ಮಗ ಯಾವ ಕೋರ್ಸ್ ಓದ್ತಾ ಇದ್ದಾನೋ ಆ ಕೋರ್ಸ್ಗೆ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಮಿಸ್ಲೇನಿಯಸ್ ಎಷ್ಟು ಖರ್ಚಾಗುತ್ತೆ ಅದು ನಿಮ್ಗೆ ಗೊತ್ತಿರ್ಬೇಕು. ಅದೆಷ್ಟನೇ ಇರಲಿ, 5 ಲಕ್ಷ, 20 ಲಕ್ಷ, 30 ಲಕ್ಷ, 5 ಲಕ್ಷ, 3 ಲಕ್ಷ ಎಷ್ಟನೇ ಇರಲಿ. ಆದ್ರೆ ನಿಮ್ಮ ಮಗನಿಗೆ ಟ್ಯೂಷನ್ ಫೀಸು, ಹಾಸ್ಟೆಲ್ಲು, ಟ್ರಾನ್ಸ್ಪೋರ್ಟೇಷನ್, ಇನ್ನೇನೇನಿರುತ್ತೋ ಅವನ ಒಂದು ಕಾಲೇಜು ಜೀವನ ನಡೆಸಕ್ಕೆ ಆ 4 ವರ್ಷದಲ್ಲಿ ಅವ್ನಿಗೆ ಎಷ್ಟು ಖರ್ಚಾಗುತ್ತೋ ಅದೆಷ್ಟು ಕೂಡ ಎಷ್ಟಂತ ನಿಮ್ಗೆ ಗೊತ್ತಿರ್ಬೇಕು. ಒಂದೇದು. ಎರಡನೇದು, ಇವನು ಈ ಕೋರ್ಸ್ ಮಾಡ್ರೆ ಇವನು ಎಲ್ಲೆಲ್ಲಿ ಕೆಲಸ ಸಿಗುತ್ತೆ, ಬರೀ ಅವ್ನು ಓದಿರೋ ಫೀಲ್ಡ್ ಅಲ್ಲಿ ಸಿಗುತ್ತಾ ಅಥವಾ ಬೇರೆ ಫೀಲ್ಡ್ ಅಲ್ಲಿ ಕೂಡ ಆಪರ್ಚುನಿಟಿ ಇದೆಯಾ, ಮಾಸ್ಟರ್ಸ್ ಮಾಡಕ್ಕೆ ಯಾವ ತರ ಆಪರ್ಚುನಿಟಿ ಇದೆ, ಗೌರ್ಮೆಂಟ್ ಕೆಲಸಕ್ಕೆ ಯಾವ ತರ ಇದೆ ಅವನಿಗೆ ಓದೋ ಒಂದು ಕೋರ್ಸ್ ನ ಯೂಸ್ ಆಗುತ್ತೆ, ಇದೆಲ್ಲ ಚೆಕ್ ಮಾಡಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ಯಾರೋ ಪಕ್ಕದ ಮನೆ ಹುಡುಗ CS ಹೋದ, ನಾನು CS ಹೋಗ್ತೀನಿ, ಇನ್ಯಾರೋ IS ಹೋದ್ರು ನಾನು IS ಹೋಗ್ತೀನಿ, ಇನ್ಯಾರೋ ಡೇಟಾ ಸೈನ್ಸ್ ಹೋದ್ರು ನಾನು ಡೇಟಾ ಸೈನ್ಸ್ ಹೋಗ್ತೀನಿ, EC ಹೋಗೋಣ, ಹಾರ್ಡ್ವೇರ್ಲು ಕೆಲಸ ಸಿಗುತ್ತೆ, ಸಾಫ್ಟ್ವೇರ್ಲು ಕೆಲಸ ಸಿಗುತ್ತೆ ಅಂತ EC ಹೋಗೋದು, ಇದೆಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದಿದ್ರೆ, ಅವ್ನ ಖರ್ಚು ಇದ್ರು ಕೂಡ, ನಿಮ್ ಸಾಲ ಆದ್ರೂ ಕೂಡ, ಅವ್ನಿಗೆ ಏನ್ ಇಂಟ್ರೆಸ್ಟ್ ಅದನ್ನ ಮಾಡಿಸಿ. ಬಟ್ ಅವ್ನಿಗೆ ಯಾಕೆ ಇಂಟ್ರೆಸ್ಟ್ ಇದೆ ಅದು ಕೂಡ ಒಂದ್ಸಲ ಚೆಕ್ ಮಾಡಿ, ಒಳ್ಳೆ ಕಾಲೇಜ್ ಸೇರಿಸಿ. ಎನಿಥಿಂಗ್ ರಿಗಾರ್ಡಿಂಗ್ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನಮಗೆ ಫೋನ್ ಮಾಡಿ, ನಮಗೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ನಮ್ಮ ಆಫೀಸಿಗೆ ಬನ್ನಿ, ಮೀಟ್ ಮಾಡಿ. ನಾವು ಯಾವುದೇ ತರ ಚಾರ್ಜ್ ತಗೊಳ್ಳಲ್ಲ. ವಿಲ್ ಗಿವ್ ಅ ಕಂಪ್ಲೀಟ್ ಗೈಡೆನ್ಸ್. ಯಾವ ಕಾಲೇಜ್ ಸೇರ್ಕೊಂಡ್ರೆ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಮೇಲೆ, ನಿಮ್ಗೆ ಏನಾದ್ರು ಒಂದು ಬ್ಯಾಂಕ್ ಲೋನ್ ಬೇಕಾದ್ರೆ ಆ ಬ್ಯಾಂಕ್ ಲೋನ್ ಯಾವ ತರ ಅಪ್ಲೈ ಮಾಡೋದು ಅದನ್ನ ನಿಮ್ಗೆ ಹೇಳ್ಕೊಡ್ತೀವಿ. ಯಾವ ತರ ಕಾಲೇಜ್ ಸೆಲೆಕ್ಟ್ ಮಾಡೋದು ಪ್ರತಿಯೊಂದು ನಾನು ನಿಮ್ಗೆ ಹೇಳ್ಕೊಡ್ತೀವಿ. ಎಂಡ್ ಆಫ್ ದ ಡೇ ನಿಮ್ಮ ಹುಡುಗ ಒಂದು ಒಳ್ಳೆ ಸಿಟಿಸನ್ ಆಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು. ಥ್ಯಾಂಕ್ ಯು ವಿದ್ಯಾರ್ಥಿ ಸೇವಾ.